ಇವತ್ತು ಗುರುವಾರ. ಯಾವ ವಿಶೇಷವಾದ ದೇವರ ದರ್ಶನವೋ ಅಥವಾ ಗುರುವಿನ ಸನ್ನಿಧಾನದ ಕುರಿತಾಗಿ ತಿಳಿಸ್ತಿದ್ದೀರೋ ಗೊತ್ತಿಲ್ಲ. ಯಾವುದು ಗುರುಜಿ? ಇವತ್ತು ನಾವು ಒಬ್ಬರ ಮಹಾತ್ಮರ ಜೀವನ ಚರಿತ್ರೆಯನ್ನು ನೋಡೋಣ. ಆ ಮಹಾತ್ಮರ ಜೀವನ ಚರಿತ್ರೆಯನ್ನು ನೋಡೋದಕ್ಕಿಂತಲೂ ಮೊದಲನೇದಾಗಿ ಅವರು ವಾಸವಾಗಿದ್ದು ಇವತ್ತು ಕೂಡ ಆ ಒಂದು ಕ್ಷೇತ್ರದಲ್ಲಿ ನಡೀತಕ್ಕಂಥ ಒಂದು ಅನುಗ್ರಹ ಇರಬಹುದು, ಅಥವಾ ದಿವ್ಯವಾದಂತಹ ಒಂದು ಅನುಗ್ರಹದ ಜೊತೆಯಲ್ಲಿ ನಮಗೆ ಸಿಗ್ತಕ್ಕಂಥ ಒಂದು ಆ ಗುರುವಿನ ದಯೆ, ಕರುಣೆ ಇತ್ಯಾದಿಗಳ ಒಂದು ಅನುಭವವನ್ನು ನಾವು ನೋಡ್ಕೊಳ್ಳೋಣ. ರಕ್ಷಕರಾಗಿ ನಿಂತಿದ್ದಾರೆ. ಎಸ್, ಖಂಡಿತ ಹೌದು. ಹುಬ್ಬಳ್ಳಿ ನಮ್ಮ ಕರ್ನಾಟಕದಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಒಂದು ನಗರ, ಗಂಡು ಮೆಟ್ಟಿದ ನಾಡು. ಕಿತ್ತೂರು ಚೆನ್ನಮ್ಮ ಯಾವ ಬ್ರಿಟಿಷರನ್ನು ಹೆದರಿಸಿ ಓಡಿಸುವ ಲೆವೆಲ್ಲಿಗೆ ಅಷ್ಟು ಸಾಮರ್ಥ್ಯ ಇದ್ದಂತಹ ಆ ತಾಯಿ ವಾಸವಾಗಿದ್ಲಲ್ಲ, ಅದೇ ನಾಡಿಗೆ ಇವತ್ತು ಹೋಗ್ತಾ ಇದ್ದೇವೆ ನಾವು. ಅಲ್ಲಿರ್ತಕ್ಕಂತಹ ಒಂದು ಮಠ, ಬಹಳ ವಿಶೇಷವಾಗಿರ್ತಕ್ಕಂಥ ಸಾಧಕರಿದ್ದಂತಹ ಜಾಗ ಸಿದ್ಧಾರೂಢ ಮಠ ಅಂತ ನಾವು ಕೇಳಿದ್ದೇವೆ. ಇವತ್ತು ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್ನಿಗೆ ಕೂಡ ಅವರ ಹೆಸರನ್ನೇ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆ ಸಿದ್ಧಾರೂಢ ಸ್ವಾಮಿಗಳು ಅಂತೇಳಿ ಏನು ಹುಬ್ಬಳ್ಳಿಯಲ್ಲಿ ಇದ್ರಲ್ಲ, ಅವರ ಚರಿತ್ರೆಯನ್ನು ಇವತ್ತು ತಿಳ್ಕೊಳ್ಳೋಣ. ಸಿದ್ಧಾರೂಢ ಮಠ ಅನೇಕರು ಹೋಗಿರ್ತೀರಿ, ನಾವು ಸಹ ಹೋಗಿದ್ದೇವೆ, ನೋಡಿದ್ದೇವೆ. ಬಹಳ ದೊಡ್ಡ ಸಾಧಕರು ಅವರು. ನಮ್ಮಲ್ಲಿ 2 ಪರಂಪರೆ ಇದೆ, ನಾವು ಗಮನಿಸಿದ್ರೆ ಗೊತ್ತಾಗ್ತದೆ. ನಾವಿವತ್ತು ಮಾತಾಡ್ಕೊಂಡು ಬಂದ್ವಲ್ಲ, ಏನಂತ? ಪವಾಡ ಪುರುಷರು ಮತ್ತು ಸಿದ್ಧ ಪುರುಷರು ಅಂತ ಅಲ್ವಾ? ಈ 2ರಲ್ಲಿ ಬಹಳ ವ್ಯತ್ಯಾಸಗಳಿದೆ, ನಾವು ಗಮನಿಸಬೇಕು. ಪವಾಡ ಪುರುಷರಲ್ಲಿ ಮತ್ತು ಸಿದ್ಧ ಪುರುಷರಲ್ಲಿ ವ್ಯತ್ಯಾಸಗಳೇನು ಅಂದರೆ, ಪವಾಡ ಪುರುಷರು ಪವಾಡ ಮಾಡೋದನ್ನೇ ಅವರು ಕಾಯಕವಾಗಿ ಇಟ್ಕೊಂಡಿರ್ತಾರೆ. ಸಿದ್ಧ ಪುರುಷರು ಪವಾಡ ಮಾಡಬೇಕಾಗಿಲ್ಲ, ಯಾಕೆಂದ್ರೆ ಅವ್ರ ಕ್ರಿಯೆಗಳೆಲ್ಲವೂ ಪವಾಡವಾಗ್ಬಿಡ್ತವೆ. ಅವರ ಮಾತು ಪವಾಡವಾಗುತ್ತೆ, ಪ್ರತಿಯೊಂದು ಅವರ ಜೀವನದ ಪ್ರತಿಯೊಂದು ಹಂತವೂ ಪವಾಡವೇ. ಅದ್ಭುತವಾಗಿರ್ತಕ್ಕಂಥದ್ದು. ಮತ್ತೆ ಅದು ಮಾಡೋದಲ್ಲ, ಆಗೋದು. ಕೃಷ್ಣ ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾನೆ, ನಾನು ಪವಾಡಗಳನ್ನು ಮಾಡಿದ್ದಕ್ಕಾಗಿ ಕೃಷ್ಣ ಆಗಿದ್ದಲ್ಲ, ಕೃಷ್ಣನಾಗಿದ್ದರಿಂದ ಪವಾಡಗಳು ಆಗಿದ್ದು ಅಂತ ಬಹಳ ಅದ್ಭುತವಾಗಿ ಹೇಳ್ತಾನೆ ಕೃಷ್ಣ. ಬಲರಾಮ ಕೇಳ್ತಾನೆ, ನೀನು ಇಷ್ಟೆಲ್ಲ ಹೇಗೋ ಮಾಡ್ತೀಯಾ? ಹುಟ್ಟಿ 7ನೇ ದಿವಸ ಪೂತನಿ ಕೊಂದೆ, 10ನೇ ತಿಂಗಳಲ್ಲಿ ಶಕಟಾಸುರನ ಕೊಂದೆ, ತೃಣಾವರ್ತ, ಬಕ, ಧೇನುಕ, ಮುಷ್ಟಿಕ, ಚಾಣೂರ, ಎಷ್ಟು ಜನ ಎಲ್ಲ 10-14 ವರ್ಷ ವಯಸ್ಸಾಗೋದ್ರೊಳಗೆ 10-14 ಜನ ರಾಕ್ಷಸರನ್ನು ಕೊಂದಿಯಲ್ಲ, ಹೇಗೆ ಇದೆ ಇಷ್ಟೆಲ್ಲ ಪವಾಡ ನೀ ಹೇಗೆ ಮಾಡಿದೆ ಕೇಳಿದ್ರೆ, ಪವಾಡ ಮಾಡಿ ಕೃಷ್ಣ ಆಗಿದ್ದಲ್ಲ, ಕೃಷ್ಣನಾಗಿ ಮಾಡಿದ ಕೆಲಸಗಳಿಂದ ಜನ ಪವಾಡ ಅಂತ ಅಂದ್ಕೊಂಡಿದ್ದು ಅಂತ. ಇದು ವ್ಯತ್ಯಾಸವಾಗ್ತಕ್ಕಂಥದ್ದು. ಹಾಗಾಗಿ ಈ ಸಿದ್ಧಾರೂಢ ಸ್ವಾಮಿಗಳು ಇವತ್ತಿನ ಬೀದರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಭಾಲ್ಕಿ ತಾಲೂಕಿನಲ್ಲಿ ಜನ್ಮಿಸಿದವರು. ಗುರುಶಾಂತಪ್ಪ ದಂಪತಿಗಳ ಮಗನಾಗಿ ಹುಟ್ಟಿ ಆರಂಭಿಕ ಹಂತದಲ್ಲೇ ಚಿಕ್ಕ ಮಗುವಾಗಿದ್ದಾಗಲೇ ಹೆಚ್ಚಾಗಿ ಮೌನ. ಇವರ ಜೀವನದ ಆರಂಭಿಕ ಹಂತದಲ್ಲೇ ತುಂಬ ಮೌನವಾಗಿದ್ದು, ಯಾರೊಂದಿಗೂ ಹೆಚ್ಚು ಬೆರೆಯುವಂಥದ್ದಲ್ಲ, ಒಂಥರ ಅಂತರ್ಮುಖಿಯಾಗಿದ್ದು, ಸದಾಕಾಲ ಏನೋ ಒಂದು ಬೇರೆ ಲೋಕದಲ್ಲೇ ಇದ್ದ ರೀತಿಯಲ್ಲಿ ಇರ್ತಿತ್ತು. ತಂದೆ ತಾಯಿಗಳಿಗೆ ಬಹಳ ಆಶ್ಚರ್ಯ, ಇದೇನು ಇಷ್ಟು ಚಿಕ್ಕ ಮಗು ಹಠ ಮಾಡಬೇಕು? ಹಠ ಇಲ್ಲ, ಅಳು ಇಲ್ಲ, ಹಸಿವಾಗ್ತಾ ಇದೆ ಹಾಲು ಕುಡಿಸು ಅಂತೇಳಿ ಮಕ್ಕಳು ಎಷ್ಟು ರಚ್ಚ ಹಿಡಿದು ಅಳ್ತವೆ, ಏನೂ ಇಲ್ಲ. ಸ್ನಾನ ಮಾಡಿಸ್ತಿದ್ರು, ಅದನ್ನು ಎಂಜಾಯ್ ಮಾಡೋದು, ಅಂದರೆ ಅದನ್ನು ಆನಂದಿಸೋದು. ಪ್ರತಿಯೊಂದು ಘಟನೆಗಳನ್ನು ಕೂಡ ಜೀವನದಲ್ಲಿ ಆನಂದಿಸ್ತಾ ಇದ್ರಂತೆ ಚಿಕ್ಕ ವಯಸ್ಸಿನಲ್ಲೇ. 7ನೇ ವಯಸ್ಸಿಗೆ ಮಾತು ಎಲ್ಲ ಬಂದು, ಎಲ್ಲ ವಿಚಾರ ಎಲ್ಲ ಪ್ರಪಂಚದ ಒಂದು ಹಂತದ ತಿಳುವಳಿಕೆ ಬರುವಷ್ಟೊತ್ತಿಗೆ ಅವರ ಒಳಗಡೆಗೆ ಒಂದು ತುಡಿತ ಆರಂಭ ಆಯಿತು. ಗುರುವನ್ನು ನೋಡಬೇಕು, ಆತ್ಮಸಾಕ್ಷಾತ್ಕಾರ ಆಗಬೇಕು, ಪರಮಾತ್ಮನ ದರ್ಶನ ಮಾಡಬೇಕು. ಕೇವಲ 7ನೇ ವರ್ಷಕ್ಕೆ ವಯಸ್ಸಿಗೆ. ಸಾಧಕರಿಗೆ ಎಲ್ರಿಗೂ ಹಾಗೇನೆ, ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಈ ಲೋಕದ ಮೇಲಿನ ವ್ಯಾಮೋಹವೋ, ಆಸೆಯೋ, ಅಪೇಕ್ಷೆಯೋ ಇದಕ್ಕಿಂತ ಹೆಚ್ಚಿನದಾಗಿ ಅವರು ಆ ಪ್ರಕೃತಿಯ ಹೊರನೋಟಕ್ಕಿಂತ ಒಳನೋಟಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ. ಸಾಧಕರ ಹಣೆ ಬರವೇ ಅದು. ನಮ್ಮ ಜೀವನಕ್ಕೂ ಸಾಧಕರ ಜೀವನಕ್ಕೂ ವ್ಯತ್ಯಾಸ ಏನಪ್ಪ ಅಂತಂದರೆ, ನಾವು ಕಲ್ಲನ್ನು ನೋಡ್ತೇವೆ, ಆ ದೇವಸ್ಥಾನಕ್ಕೆ ಹೋದಾಗ ನಾವೇನು ಮಾಡ್ತೇವೆ? ಉದಾಹರಣೆಗೆ ಹೇಳ್ತಾ ಇರೋದು, ದೇವಸ್ಥಾನಕ್ಕೆ ಹೋಗಿ ವಿಗ್ರಹ ನೋಡಿದ್ರೆ, ಆಹಾ ಎಷ್ಟು ಚೆನ್ನಾಗಿದೆ ವಿಗ್ರಹ, ಹೆಂಗೆ ಕೆತ್ತಿರ್ಬೋದು, ಹೇಗೆ ಉಳಿಲಿ ಹೊಡೆದಿರ್ಬೋದು, ಹೇಗೆ ಉಜ್ಜಿರ್ಬೋದು, ಹೇಗೆ ಶೇಪ್ ಕೊಟ್ಟಿರ್ಬೋದು, ಹೀಗೆ ನಾವು ನೋಡ್ತೇವೆ. ಆದರೆ ಇದೇ ಒಬ್ಬ ಸಾಧಕ ಅಥವಾ ಸಿದ್ಧಪುರುಷನ ಲಕ್ಷಣ ಏನಪ್ಪ ಅಂತಂದರೆ, ಅವನು ಆ ಶಿಲೆಯನ್ನು ನೋಡೋದೇ ಇಲ್ಲ, ಅವನಿಗೆ ಅದು ಶಿಲೆ ಅಂತ ಅನಿಸೋದಿಲ್ಲ. ಅದು ದೇವತಾ ಚೈತನ್ಯ ರೂಪ. ಅವನು ನಮ್ಮನ್ನು ನೋಡಲಿ, ಇನ್ನೊಬ್ಬ ನೋಡಲಿ, ಯಾರನ್ನೇ ನೋಡ್ರು ಆತ್ಮನ ಸರ್ವಭೂತಾನಿ ಅಂತ ಹೇಳಿ ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ.
ಹಾಗಾಗಿ ನಾವು ಯಾಕೆ ಭಗವದ್ಗೀತೆ ಓದಬೇಕು ಅಂದ್ರೆ ತಿಳ್ಕೊಳ್ಬೇಕು ಅಂದ್ರೆ ಭಗವದ್ಗೀತೆಲೇ ಇರೋದು ಎಲ್ಲ ವಿಷಯಗಳು. ಭಗವದ್ಗೀತೆ ಕರೆಕ್ಟಾಗಿ ಅಧ್ಯಯನ ಮಾಡಿದ್ರೆ ವಿಶ್ವದ ಎಲ್ಲ ವಿಚಾರಗಳು ಗೊತ್ತಾಗತ್ತೆ. ಹಾಗೆ ಈ ಮಹಾತ್ಮರಾಗಿರ್ತಕ್ಕಂತಹ ಸಿದ್ಧಾರೂಢರು 7ನೇ ವಯಸ್ಸಿನಲ್ಲಿ ಅವ್ರಿಗೆ ಹೆಸರು ಏನು ಮಾಡಿದ್ರು ಗುರುಶಾಂತಪ್ಪನವರು ಅಂತಂದರೆ ಸಿದ್ಧ ಅಂತ ಹೆಸರಿಟ್ಟಿತ್ತು, ಸಿದ್ಧಯ್ಯ ಅಂತ ಹೆಸರಿಟ್ಟರು. ಆ ನಂತರದಲ್ಲಿ 7ನೇ ವಯಸ್ಸಿನಲ್ಲಿ ಅವರಿಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು, ಇದು ನನ್ನ ಜಾಗ ಅಲ್ಲ, ಇದು ನಾನಲ್ಲ, ಇಲ್ಲಿ ನಾನು ಇರಬೇಕಾದಿಲ್ಲ ಇತ್ಯಾದಿ ಯೋಚನೆಗಳೆಲ್ಲ ಬಂದು ಏನು ಮಾಡ್ತಾರೆ ಅವರು ಅಂತಂದರೆ ಗುರುವನ್ನು ಹುಡ್ಕೊಂಡು ಹೊರಡ್ತಾರೆ. ಗುರುವನ್ನು ಹುಡ್ಕೊಂಡು ಹೊರಟು ಹೋಗಿ ಎಲ್ಲ ಕಡೆಯಲ್ಲಿ ಸಂಚಾರ ಮಾಡ್ತಾರೆ. 10 ತಿಂಗಳುಗಳ ಕಾಲ ಸಂಚಾರ ಮಾಡಿ ಆನಂತರ ಭೂಪುರ ಅಂತಕ್ಕಂಥ ಒಂದು ಊರಿಗೆ ಬರ್ತಾರೆ. ಇವತ್ತಿನ ಮಧ್ಯಪ್ರದೇಶದ ಒಂದು ಪ್ರದೇಶದಲ್ಲಿ ಬರುತ್ತೆ ಇವತ್ತು. ಅಲ್ಲಿಗೆ ಬಂದು ಅಲ್ಲೊಬ್ಬರು ಗಜದಂಡ ಸ್ವಾಮಿಗಳು ಅಂತ ಒಬ್ಬರು ಇರ್ತಾರೆ. ಆ ಗಜದಂಡ ಸ್ವಾಮಿಗಳ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ಅಲ್ಲಿರ್ತಾರೆ. ಅಲ್ಲಿ 12 ವರ್ಷಗಳ ಕಾಲ ಗಜದಂಡ ಸ್ವಾಮಿಗಳ ಸೇವೆಯನ್ನು ಮಾಡ್ತಾರೆ. 12 ವರ್ಷ, 7 ವರ್ಷದ ಹುಡುಗ ಅಥವಾ 8ನೇ ವರ್ಷಕ್ಕೆ ಹೋಗಿ ಸೇರಿರ್ಬೋದು ಅಂತ ಇಟ್ಕೊಳ್ಳಿ. 12 ವರ್ಷ, ಸುಮಾರು 20 ವರ್ಷ ವಯಸ್ಸಾಗುವಲ್ಲಿವರೆಗೂ ಕೂಡ ಅಲ್ಲಿ ಸೇವೆಯನ್ನು ಮಾಡ್ತಾರೆ. ಆ ನಂತರ 1845ನೇ ಇಸ್ವಿಗೆ, ಅಂದರೆ ಇಲ್ಲಿಗೆ ಸುಮಾರು 180 ವರ್ಷಗಳ ಹಿಂದೆ ಬಂದು ಇವತ್ತಿನ ಹುಬ್ಬಳ್ಳಿ ನಗರದ ಸಮೀಪದಲ್ಲಿ ಚಿಕ್ಕದಾಗಿ ಒಂದು ಮಠವನ್ನು ಕಟ್ಟಿಕೊಂಡು ಅಲ್ಲಿ ವಾಸ ಮಾಡ್ತಾ ಬರ್ತಕ್ಕಂಥ ಎಲ್ಲ ಮುಮುಕ್ಷುಗಳನ್ನು, ಎಲ್ಲ ಜನರನ್ನು ವಾತ್ಸಲ್ಯದಿಂದ ಹತ್ತಿರದಲ್ಲಿ ಸೇರಿಸ್ಕೊಂಡು ಅವರಿಗೆ ಊಟೋಪಚಾರಾದಿಗಳನ್ನು ಕೊಟ್ಟು ಅವರ ಕಷ್ಟ ಸಂಕಟಗಳನ್ನೆಲ್ಲ ಕೇಳಿ ಆ ಒಂದು ಭಗವತ್ ಚಿಂತನೆಯಿಂದ ಬರ್ತಕ್ಕಂಥ ಸಮಾಧಾನಗಳನ್ನು ಅವರಿಗೆ ಕೊಟ್ಟು ಉದ್ಧಾರ ಮಾಡಿದರು. ಆ ನಂತರದಲ್ಲಿ ಶಾಶ್ವತವಾಗಿ ಅಲ್ಲೇ ಕೂಡ ಅವರು ಲೀನರಾದರು ಅಂತಕ್ಕಂಥದ್ದು ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ತುಂಬ ದೊಡ್ಡದಾಗಿದೆ ಅವರ ಮಹಾತ್ಮೆ. ನಮ್ಮ ಈ ಒಂದು ಕಾಲಮಿತಿಗೆ ತಕ್ಕಂತೆ ಎಷ್ಟು ಸಾಧ್ಯವೋ ಅಷ್ಟು ತಿಳಿಸೋ ಪ್ರಯತ್ನ ಮಾಡಿದ್ದೀವಿ. ಸಿದ್ಧಾರೂಢರ ಒಂದು ಬಾಲ್ಯ ಮತ್ತು ಹೇಗೆ ಅವರು ಬಂದರು, ಹುಬ್ಬಳ್ಳಿಯ ಒಂದು ಶ್ರೀಮಠದಲ್ಲಿ ಬಂದು ಸೇರಿದ್ರು ಅಂತ ತಾವು ತಿಳಿಸ್ಕೊಡ್ತಿದ್ವಿ. ಇನ್ನು ಗುರುಗಳ ದರ್ಶನಕ್ಕೆ ಹೋದಾಗ ನಾವು ಹೇಗೆ ಹೋಗಬೇಕು, ಏನನ್ನ ಬೇಡಬೇಕು ಮತ್ತು ಏನಾದರೂ ತೆಗೆದುಕೊಂಡು ಹೋಗ್ಬೇಕಾ, ಅಥವಾ ಇಂತಹ ಮಠಗಳಿಗೆ, ಮಠಮಾನ್ಯಗಳಿಗೆ ಹೋಗುವಾಗ ಹಿರಿಯರೊಬ್ರು ಒಂದು ಮಾತನ್ನ ಹೇಳಿದ್ರು, ಹಿಂದೆಲ್ಲ ಮನೆಯಿಂದ ಆಚೆ ಹೋಗುವಾಗ ತೀರ್ಥಕ್ಷೇತ್ರಗಳಿಗೆ ಬಹಳ ದಿನಗಳ ಕಾಲ ಹೋಗುವಂತ ಸಂದರ್ಭದಲ್ಲಿ ಮಕ್ಕಳಿಗೆ ತಂದೆ ತಾಯಿ ಹೇಳಿ ಹೋಗೋರಂತೆ, ಏನಂತ, ಹೇ ಮನೆ ಮಠ ಜೋಪಾನ, ಮನೆ ಮಠದ ಕಡೆ ಗಮನ ಇರ್ಲಿ ಅಂತ. ಮನೆ ಹೌದು ನಾವಿರ್ತೀವಿ, ಮಠದ ಕಡೆ ಗಮನ ಕೊಡಿ ಅಂತ ಹೇಳ್ತಿದ್ರು ಅಂದ್ರೆ ಅರ್ಥ ಮಠದ ಜವಾಬ್ದಾರಿ ಕೂಡ ಸಾಮಾನ್ಯರದ್ದೇ, ಅಂದ್ರೆ ಶಿಷ್ಯ ವರ್ಗದವರದ್ದೇ ಅಂತ. ಹಾಗಾಗಿ ನಾವು ಮಠಗಳಿಗೆ ಹೋದಾಗ ನಾವು ಏನನ್ನೂ ಬಯಸದೆ ಪ್ರತಿಫಲವಾಗಿ ಏನ್ ಕೊಡ್ಬೇಕಾಗತ್ತೆ. ಈ ವಿಚಾರಕ್ಕೆ ಹೋಗಕ್ಕಿಂತ ಮೊದಲು ಒಂದು ಮಾತು ನಾನು ತಿಳಿಸ್ಬೇಕಿಲ್ಲಿ. ಹಿಂದಿನ ಆಚಾರ ವಿಚಾರ ಸಂಚಿಕೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಅದಕ್ಕೆ ರಿಲೇಟೆಡ್ ಆಗಿ 1-2 ನಿಮಿಷ ಹೇಳ್ಬಿಟ್ಟು ಆಮೇಲೆ ಮುಂದೆ ಹೋಗೋಣ, ಈ ವಿಷಯಕ್ಕೆ ಬರೋಣ, ಸಿದ್ಧಾರೂಢರ ವಿಷಯಕ್ಕೆ. ಇಲ್ಲಿ ಏನಂತಂದರೆ, ಒಂದು ಹೆಣ್ಣಿನ ಬಗ್ಗೆನೇ ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗಿ ತಗೊಳ್ತಾ ಇದ್ದೀವಿ ಅಂತಂದರೆ, ಇದು ಜೀವನ, ಇದು ಒಂದೇ ಜೀವನ ಅಲ್ಲ. ಈ ದೇಹ ಬಿಟ್ಟ ನಂತರದಲ್ಲಿ ಆ ಜೀವಕ್ಕೆ ಕೂಡ ಒಂದು ಗತಿ ಅನ್ನುವಂಥದ್ದಿದೆ. ಅದನ್ನು ಸದ್ಗತಿ ಅಥವಾ ದುರ್ಗತಿ ಅಂತ ನಾವು ಹೇಳ್ತೇವೆ. ಒಂದು ಮನೆಯನ್ನು ತ್ಯಾಗ ಮಾಡಿ ಹೋಗಿ ಇನ್ನೊಂದು ಮನೆಗೆ ಸೇರಿದ ಹೆಣ್ಣಿಗೆ ಆ ಮನೆಯಲ್ಲಿ ಯಾವ ಸ್ಥಾನ ಸಿಗ್ತದೆಯೋ ಗೊತ್ತಿಲ್ಲ. ಸಿಕ್ಕಬಹುದು ಅಥವಾ 100ಕ್ಕೆ 90 ಭಾಗ ಸಿಗದೆ ಕೂಡ ಹೋಗ್ಬೋದು. ಈ ಮನೆಯ ಸೊಸೆಯಾಗಿ ಉಳಿಲಿಲ್ಲ, ಆ ಮನೆಯ ಸೊಸೆಯಾಗಿ ಸೇರಲಿಲ್ಲ. ಆ ಮನೆಯಲ್ಲಿ ಸೊಸೆ ಸ್ಥಾನ ಇಲ್ಲ, ಈ ಮನೆಯ ಸೊಸೆ ಸ್ಥಾನವನ್ನು ಕಳ್ಕೊಂಡ್ಲು. ಹಾಗಾಗಿ ಏನಾಯಿತು ಅಂದರೆ, ಈ ಮನೆಯಲ್ಲಿ ಹಿಂದೆ ತೀರಿ ಹೋದವರ ಹಿಂದೆ ಅವರನ್ನು ಕಳಿಸ್ಲಿಕ್ಕೆ ಅವಕಾಶ ಇಲ್ಲ. ಆವಾಗೇನಾಯಿತು, ಈ ದೇಹ ಇರುವ ತನಕ, ಜೀವ ಇರುವ ತನಕ ಏನೋ ಎಂಜಾಯ್ ಆಗ್ಬೋದು. ಆ ನಂತರದಲ್ಲಿ ಯಾರೂ ಕೂಡ ಅವರಿಗೆ ಒಂದು ಸದ್ಗತಿ ಉಂಟಾಗ್ತಕ್ಕಂಥ ಕರ್ಮವನ್ನು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕೆ? ಕಾರಣ ಏನು ಅಂತಂದರೆ, ಮಕ್ಕಳಿಗೆ ತಾಯಿಯ ಮೇಲಿನ ಯಾವುದೇ ಒಂದು ವಾತ್ಸಲ್ಯವೋ ಮತ್ತೊಂದು ಉಳಿದಿರೋದಿಲ್ಲ. ಹಾಗಾಗಿ ಆ ಮಕ್ಕಳು ಆಕೆಗೆ ಕರ್ಮಾದಿಗಳನ್ನು ಮಾಡೋದಿಲ್ಲ, ಅಥವಾ ಎಲ್ಲೋ ಹೋಗಿ ಸತ್ತು ಹೋಗ್ತಾಳೆ, ಗೊತ್ತೇ ಆಗೋದಿಲ್ಲ, ಸತ್ತಳು ಅಂತಲೇ ಗೊತ್ತಾಗೋದಿಲ್ಲ ಎಷ್ಟೋ ಸಂದರ್ಭ. ಅಂಥ ಸಂದರ್ಭದಲ್ಲಿ ಅವರಿಗೆ ಸದ್ಗತಿಯನ್ನು ಉಂಟು ಮಾಡುವ ಏನು ಐಹಿಕ ಆ ಒಂದು ಆಮುಷ್ಮಿಕ ಕರ್ಮಗಳು ಅಥವಾ ಸಂಸ್ಕಾರ, ಅಂತ್ಯ ಸಂಸ್ಕಾರ ಅಂತ ನಾವೇನು ಹೇಳ್ತೇವಲ್ಲ, ಇದು ಸರಿಯಾಗಿ ನಡೀದೇ ಇದ್ದಾಗ ಈ ಥರದ ಕೆಲಸವನ್ನು ಮಾಡ್ತಕ್ಕಂಥವ್ರು ಗಂಡಸರಾದರೂ ಇದೇ ಅನ್ವಯಿಸುತ್ತೆ. ಬರೀ ಹೆಣ್ಮಕ್ಳಿಗಷ್ಟೇ ಅನ್ವಯಿಸೋದಿಲ್ಲ, ಗಂಡಸರಿಗೂ ಕೂಡ ಇದೇ ಅನ್ವಯಿಸುತ್ತೆ. ಯಾವಾಗ ಅವರ ಮುಂದಿನ ಸಂತತಿ ಅಂತಕ್ಕಂಥದ್ದು ಅವರಿಗೆ ಯೋಗ್ಯವಾದಂತಹ ಅಂತ್ಯೇಷ್ಟಿ ಸಂಸ್ಕಾರಗಳನ್ನು ಮಾಡುವುದಿಲ್ಲ, ಆವಾಗ ಈ ಕೆಲಸಗಳನ್ನು ಮಾಡಿದ ಅಥವಾ ಮನೆಯನ್ನು ಮುರಿದ ಗಂಡಸೇ ಆಗಲಿ
ಅಥವಾ ಮನೆತನವನ್ನು ಮುರಿದ ಹೆಣ್ಣೇ ಆಗಲಿ ಅವರು ಅಂತರ್ಪಿಶಾಚಿಗಳಾಗ್ತಾರೆ, ಅವರಿಗೆ ಸದ್ಗತಿ ಅಂತಕ್ಕಂಥದ್ದು ಆಗೋದಿಲ್ಲ. ಇದು ಈ ವಿಷಯದಲ್ಲಿ ಸಾಕು. ಇಷ್ಟು ವಿಚಾರ ಬೇಕಾದಷ್ಟಿರುತ್ತೆ, ಸಾಕು. ಇನ್ನು ಸಿದ್ಧಾರೂಢ ಆ ಒಂದು ಸಂಸ್ಥಾನಕ್ಕೆ ಬಂದು ನಡ್ಕೊಳ್ತಕ್ಕಂತಹ ಭಕ್ತಾದಿಗಳಿಗೆ ಏನೇನು ಅನುಗ್ರಹ ಆಗ್ತದೆ ನೋಡಿ. ಗುಕಾರಸ್ತ್ವಂಧಕಾರೋ ಹಿ ರುಕಾರಸ್ತ ನಿರೋಧಕ ಅಂಧಕಾರ ನಿರೋಧತ್ವಾತು ಗುರುರಿತ್ಯಭಿಧೀಯತೆ, ಶಾಸ್ತ್ರಕಾರ ಹೇಳಿರೋ ಮಾತು. ಇನ್ನೂ ಒಂದು ಮಾತು ಹೇಳ್ತಾರೆ, ಹರವೃಷ್ಟೇ ಗುರುಸ್ತ್ರಾತ ಗುರವೃಷ್ಟೇನ ಕಶ್ಚನ ತಸ್ಮಾತ್ ಸರ್ವ ಪ್ರಯತ್ನೇನ ಗುರು ಕೋಪಂನ ಕಾರಯೇತ್. ಎರಡು ವಿಚಾರಗಳನ್ನು ಹೇಳ್ತಾರೆ. ಏನಂತ ಅಂತಂದ್ರೆ, ಪರಮಾತ್ಮ ಅಪ್ಪ ಆದರೆ ಗುರು ಅಮ್ಮ ಇದ್ದ ಹಾಗೆ. ಒಂದು ತಾಯಿಯಾದವಳು ಹೇಗೆ ಮಕ್ಕಳನ್ನು ಸರಿದಾರಿಗೆ ತರುವಂತಹ ಅಥವಾ ಮಕ್ಕಳ ಜೀವನವನ್ನು ನಿರೂಪಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಗುರುವಿಗೆ ಮಾತ್ರ ಇರ್ತಕ್ಕಂಥದ್ದು, ತಾಯಿಯ ಸಮಾನವಾಗಿ ಇನ್ನೊಬ್ಬ ವ್ಯಕ್ತಿ ಅಂತ ಭೂಮಿ ಮೇಲಿದ್ದರೆ ಅದು ಗುರು ಮಾತ್ರ. ಇದನ್ನು ಮಾತ್ರ ಮರಿಬಾರ್ದು ನಾವು. ಹಾಗಾಗಿ ಸಿದ್ಧಾರೂಢರ ಆ ಒಂದು ಮಠ ಇರಬಹುದು ಅಥವಾ ಯಾವುದೇ ಗುರುಕ್ಷೇತ್ರ ಇರಬಹುದು, ಹೋಗಬೇಕಾಗಿರ್ತಕ್ಕಂಥ ನಾವು ನಮ್ಮಲ್ಲಿ ಇಟ್ಕೊಳ್ಬೇಕಾದಂಥ ಮೊಟ್ಟ ಮೊದಲ ಒಂದು ಗುಣ ಏನು ಅಂದರೆ ಶರಣಾಗತಿ. ಅನೇಕರೇನು ಮಾಡ್ತಾರೆ, ಕ್ಷೇತ್ರಕ್ಕೆ ಹೋದಾಗ, ಮಠಮಾನ್ಯಗಳಿಗೆ ಹೋದಾಗ ತಮ್ಮ ಇನ್ಫ್ಲೂಯೆನ್ಸನ್ನು ಉಪಯೋಗಿಸ್ತಾರೆ. ಇದು ದೊಡ್ಡ ತಪ್ಪು. ನೆನ್ಪಿಟ್ಕೊಳ್ಬೇಕು, ನಾವಿದ್ದನ್ನು ಎಂದೂ ಮರಿಬಾರ್ದು. ಸೂರ್ಯನ ಮುಂದೆ ಆಗಲಿ, ಪ್ರಕೃತಿಯ ಮುಂದೆ ಆಗಲಿ, ನೀರು ಬೆಂಕಿಗಳ ಮುಂದೆ ಆಗಲಿ ಯಾವುದೇ ಇನ್ಫ್ಲೂಯೆನ್ಸ್ ಹೇಗೆ ನಡೆಯೋದಿಲ್ವೋ, ಅದು ಬೇಕಾದ್ರೆ ಅವನು ಪ್ರಧಾನಮಂತ್ರಿ ಆಗಿರಲಿ, ರಾಷ್ಟ್ರಪತಿ ಆಗಿರಲಿ, ಮುಖ್ಯಮಂತ್ರಿ ಆಗಿರಲಿ, ಬೆಂಕಿಯೊಳಗೆ ಕೈ ಹಾಕಿದ್ರೆ ಸುಟ್ಟೇ ಸುಡುತ್ತೆ. ಅಂದ್ರೆ ನೀವು ಹೇಳೋದು ಕ್ಯೂನಲ್ಲಿ ಹೋಗೋದು ಬೇಡ ಅಂತ ಅಲ್ವಾ? ಇವ್ರು ಪ್ರತ್ಯೇಕವಾಗಿ ಹೋಗುವಂತ ಅಲ್ವಾ? ತಮಗೆ ಇವತ್ತು ಸ್ಥಾನ ಇದೆ, ಸ್ಥಾನಬಲ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಕ್ಷೇತ್ರಕ್ಕೆ ಹೋಗಿ ದೊಡ್ಡಸ್ತಿಗೆ ಪ್ರದರ್ಶನ ಮಾಡ್ತಾರಲ್ಲ, ನಗು ಬರುತ್ತೆ. ಪರಿಸ್ಥಿತಿಗೆ ತಕ್ಕಂತೆ ಕೆಲವು ಸಂದರ್ಭ ಏನೋ ಕೈಯಲ್ಲಿ ಹಣಕಾಸು ಇದೆ, ನಾವು VIP ಟಿಕೆಟ್ ತಗೊಳ್ತೇವೆ, ಹೋಗ್ತೇವೆ, ಅಲ್ಲಿ ನಿಲ್ಲಕ್ಕಾಗೋದಿಲ್ಲ, ನಮ್ಮ ಶರೀರ ಕೋಆಪರೇಟ್ ಮಾಡೋದಿಲ್ಲ ಅಂದರೆ ಎಲ್ಲೋ ಒಂದು ಕಡೆಗೆ ಅದ್ರ ಬಗ್ಗೆ ನಾವು ಒಪ್ಪಬಹುದು. ಸಂಪೂರ್ಣವಾಗಿ ಅಲ್ಲ, ಸ್ವಲ್ಪ ಮಟ್ಟಿಗೆ ಒಪ್ಪಬಹುದು. ಒಟ್ಟಾರೆ ಇಲ್ಲಿ ಸಿದ್ಧಾರೂಢ ಕ್ಷೇತ್ರದಲ್ಲಿ ಪ್ರಧಾನವಾಗಿರತಕ್ಕಂಥದ್ದು ಎರಡು, ಒಂದು ಜ್ಞಾನ ದಾಸೋಹ, ಮತ್ತೊಂದು ಅನ್ನದಾಸೋಹ. ಅನ್ನದ ದಾಸೋಹ ಅಂದರೆ ಹೊಟ್ಟೆ ತುಂಬ ಆಹಾರ ಸಿಗ್ತಕ್ಕಂಥದ್ದು, ಮತ್ತೊಂದು ಜ್ಞಾನ ದಾಸೋಹ ಅಂದರೆ ಬುದ್ಧಿಗೆ ಆಹಾರ ಸಿಗ್ತಕ್ಕಂಥದ್ದು. ಅನ್ನದಾಸೋಹ ತಾತ್ಕಾಲಿಕವಾಗಿರ್ತಕ್ಕಂಥ ಸುಖವನ್ನು ಕೊಡ್ತದೆ, ಆದರೆ ಜ್ಞಾನದಾಸೋಹ ಬುದ್ಧಿಗೆ ಪುಷ್ಟಿಯನ್ನು ಕೊಡ್ತಕ್ಕಂಥದ್ದು, ಶಾಶ್ವತವಾದಂಥ ತೃಪ್ತಿಯನ್ನು ಕೊಡ್ತದೆ. ದೋಷ ಪರಿಹಾರ ವಿಭಾಗದಲ್ಲಿ ಈ ಎರಡು ವಿಚಾರದಲ್ಲಿ ಶಾರೀರಿಕವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ವೀಕ್ನೆಸ್ಸು, ಪುಷ್ಟಿ ಇಲ್ಲದೆ ಇರತಕ್ಕಂಥ ಸಂದರ್ಭ ಇದ್ದ ಪಕ್ಷದಲ್ಲಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಆಹಾರವನ್ನು ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡಿ ಬಂದಾಗ ದೈಹಿಕ ಪುಷ್ಟಿ, ಸಾಮರ್ಥ್ಯ ಮತ್ತು ಶಾರೀರಿಕವಾದಂಥ ಆರೋಗ್ಯ ಸುಧಾರಣೆ ಅಂತಕ್ಕಂಥದ್ದು ಮೊದಲು ಸಿಗ್ತಕ್ಕಂಥ ಪರಿಹಾರ. ಎರಡನೇದು ಜ್ಞಾನ. ವೀಕ್ನೆಸ್ ಇರ್ತದೆ, ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಇರೋದಿಲ್ಲ, ಭಯ ಇರ್ತದೆ, ಡಿಪ್ರೆಷನ್ ಇರ್ತದೆ, ಇತ್ಯಾದಿ ಬೇರೆ ಬೇರೆ ಬೌದ್ಧಿಕವಾದ ಅಥವಾ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗಳಿರ್ತಕ್ಕಂಥವರು ಹೋಗಿ ಶರಣಾಗತರಾಗಿ ಅಲ್ಲಿ ಸೇವಾದಿಗಳನ್ನು ಮಾಡಬೇಕು. ನೀಚ ಸೇವಾ ಅಂತ ಹೇಳ್ತಾರೆ. ಸೇವಾ ಕೈಂಕರ್ಯದಲ್ಲಿ ನೀಚತನವಾಗಿರ್ತಕ್ಕ ಅಂದರೆ ಕೆಳಮಟ್ಟದ ಸೇವೆಯನ್ನು ಮಾಡಲಿಕ್ಕೆ ಬರಬೇಕು. ಕೆಳಮಟ್ಟದ ಸೇವೆ ಅಂದರೆ ಯಾವುದು? ಕಸ ಗುಡಿಸೋದು, ನೆಲ ಒರೆಸೋದು, ಬಚ್ಚಲು ತೊಳೆಯೋದು, ಕೊಟ್ಟಿಗೆ ತೊಳೆಯೋದು, ಆಕಳುಗಳನ್ನು ಮೇಯಿಸೋದು, ತೊಳೆಯೋದು ಇತ್ಯಾದಿಗಳನ್ನೆಲ್ಲ ಮಾಡಿ ಸ್ವಚ್ಛವಾಗಿ ಇಡ್ತಕ್ಕಂಥದ್ದು. ಒಂದು ಕ್ಷೇತ್ರವನ್ನು ಸ್ವಚ್ಛವಾಗಿ ಇಡ್ತಕ್ಕಂಥದ್ದು ಕೆಳಮಟ್ಟದ ಒಂದು ಕೆಲಸ ಅಂತ. ಅಂದರೆ ಅತ್ಯಂತ ಮಿನಿಮಮ್ ಸೇವೆ ಅದು ಅಂತ, ಮ್ಯಾಕ್ಸಿಮಮ್ ಸೇವೆ ಅಲ್ಲ ಅದು. ನೀಚ ಅಂತಂದರೆ ಕ್ವಾಲಿಟಿ ಅಥವಾ ಕ್ಯಾರೆಕ್ಟರ್ನಲ್ಲಿ ಅಂತ ಅಲ್ಲ, ಅದು ಹಂತ ಅಂತ, ಕೆಳ ಹಂತದ ಸೇವೆ ಅಂತ ಅರ್ಥ. ಹಾಗಾಗಿ ಆ ರೀತಿಯ ಸೇವಾದಿಗಳನ್ನು ಮಾಡಿ ಬಂದ ಪಕ್ಷದಲ್ಲಿ ಎಲ್ಲ ರೀತಿಯಾದ ಬೌದ್ಧಿಕವಾದ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರವಾಗುತ್ತೆ. ಸೇವೆ ಮಾಡಿ ಅದನ್ನು ಅನುಭವಿಸಿದವರಿಗೆ ಮಾತ್ರ ಅದರ ಸುಖ ಖುಷಿ ಗೊತ್ತು. ಸಿದ್ಧಾರೂಢರ ಒಂದು ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ